ಇನ್ನು ಬೆಳಗಾವಿ ನಿಲ್ದಾಣದ ಹೊಸ ಟರ್ಮಿನಲ್ಗೆ ಪ್ರಧಾನಿ ಮೋದಿ ಚಾಲನೆ ಕೊಡ್ತಾರೆ. ವರ್ಚುವಲ್ ಮುಖಾಂತರ ಮೋದಿ ಚಾಲನೆ ಕೊಡ್ತಾರೆ. ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಟರ್ಮಿನಲ್ ಕಾಮಗಾರಿಗೆ ಇಂದು ಪ್ರಧಾನಿ ಚಾಲನೆ ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಹೀಗಾಗಿ ಏರ್ಪೋರ್ಟ್ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಮೋದಿಯವರು ಚಾಲನೆ ಕೊಡ್ತಾರೆ, ಆದರೆ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಿಗೆ ಆಹ್ವಾನ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರನ್ನು ಮಾತ್ರ ಆಹ್ವಾನಿಸಲಾಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುವಂಥ ಏರ್ಪೋರ್ಟ್ ಇದು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಪ್ಪಿ ತಪ್ಪಿ ಕರೆದಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಶಿಷ್ಟಾಚಾರದ ಉಲ್ಲಂಘನೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ವರ್ಚುವಲ್ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು. ದೇಶದ 9 ವಿಮಾನ ನಿಲ್ದಾಣಗಳ ವಿವಿಧ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿಗಳು ಏಕಕಾಲಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದಕ್ಕೆ ಒಟ್ಟು 357 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ. ಹೊಸ ಟರ್ಮಿನಲ್ನಲ್ಲಿ 4 ಏರೋ ಬ್ರಿಡ್ಜ್ ಸೇರಿದಂತೆ ತಲಾ 8 ಎಕ್ಸಲೇಟರ್ಗಳು, ಲಿಫ್ಟ್ಗಳು, ಏಕಕಾಲಕ್ಕೆ ಹೊರಹೋಗುವಂಥ ಮತ್ತು ಒಳಬರುವಂಥ 2400 ಪ್ರಯಾಣಿಕರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಆದರೆ ಸಚಿವ ಹೆಬ್ಬಾಳ್ಕರ್ ಅವರನ್ನೇ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಏನಿದು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಪ್ರಧಾನಿ ಮೋದಿ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ವರ್ಚುವಲ್ ಮುಖಾಂತರ ಕಾಮಗಾರಿಗೆ. ಆದರೆ ಅಲ್ಲಿ ಮಿನಿಸ್ಟ್ರನ್ನ ಕರೆದಿದ್ದಾರೆ, ಎಂ ಪಿ ಕರೆದಿದ್ದಾರೆ, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕರೆದಿಲ್ಲ. ಯಾಕೆ? ರಂಗನಾಥ್, ಇದು ಏನು ಬೆಳಗಾವಿಯ ತಾಲೂಕಿನಲ್ಲಿರುವಂತಹ ಸಾಂಬ್ರಾದಲ್ಲಿ ಒಂದು ಹೊಸ ಟರ್ಮಿನಲ್ ಆಗ್ತಾ ಇರುವಂತದ್ದು. ಈಗ ಏನು ವಿಮಾನ ನಿಲ್ದಾಣ ಇದೆ ಅದನ್ನೇ ಮೇಲ್ದರ್ಜೆಗೇರಿಸಿ ಹೊಸ ಟರ್ಮಿನಲ್ 350 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇರುವಂತದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ವರ್ಚುವಲ್ ಮೂಲಕ ಇದಕ್ಕೆ ಏನು ಶಂಕುಸ್ಥಾಪನೆ ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕಿ ಅಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಒಳಪಡುವಂತಹ ಈ ಒಂದು ಏರ್ಪೋರ್ಟ್ಗೆ ಸ್ಥಳೀಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆದಿಲ್ಲ ಅನ್ನುವಂಥದ್ದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಈ ಒಂದು ಇದಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಭಯ್ ಪಾಟೀಲ್ ಅವರು ಇದೆ ಮತ್ತು ಬಿಜೆಪಿಯ ಕೆಲವೊಂದಿಷ್ಟು ಶಾಸಕರನ್ನು ಕೂಡ ಕರೆದಿರುವಂತದ್ದು. ಈ ಒಂದು ಕಾರಣಕ್ಕಾಗಿ ಸದ್ಯ ಈಗ ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮುತುವರ್ಜಿ ವಹಿಸಿ ಇಲ್ಲಿ 58 ಎಕರೆ ಜಮೀನನ್ನು ಕೊಡಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೂ ಕೂಡ ಅವರು ಸಹಕಾರ ಕೊಟ್ಟಿದ್ರು. ಆದ್ರೆ ಈ ಒಂದು ವರ್ಚುವಲ್ ಕಾರ್ಯಕ್ರಮಕ್ಕೆ ಏನು ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯ ಈಗ ಇವತ್ತು ಸಂಸದೆ ಮಂಗಳಾ ಅಂಗಡಿ ಆಗಿರ್ಬೋದು, ಈರಣ್ಣ ಕಡಾಡಿ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಧನ್ಯವಾದ ಸದೇವ್ ತಮ್ಮೆಲ್ಲ ಮಾಹಿತಿಗೆ.